ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಮಾರ್ನಿಂಗ್ ಬೆಳಗ್ಗೆನೇ ಎದ್ದಿದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಕಾಫಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಾಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನಿಲ್ಲಿ ಕಾಫಿ ಮಾಡ್ತಾಯಿದ್ದೀನಿ. ಹಾಗೆ ನೈಟು ಪಾತ್ರೆ ಬೆಳಗಿದ್ದು ಸ್ವಲ್ಪ ಪಾತ್ರೆ ಕೂಡ ಇದ್ದು ಅವು ಕೂಡ ಜೋಡಿಸ್ಕೊಬೇಕು. ಈಗ ಇಲ್ಲಿ ಹಾಲು ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೇ ಸ್ವಲ್ಪ ನೀರು, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ನಾನು ಕಾಫಿ ಕುಡಿತೀನಲ್ಲ, ಹಾಗಾಗಿ ಫಸ್ಟ್ ಕಾಫಿ ಮಾಡಿ ಆನಂತರ ಅದೇ ಹಾಲು ಮಿಕ್ಕಿರುತ್ತಲ್ಲ ಅದಕ್ಕೇ ಟೀ ಪುಡಿ ಹಾಕಿದ್ರೆ ಅದೇ ಟೀ ಆಗುತ್ತೆ. ಸೊ ನಾನೀಗ ಸ್ವಲ್ಪ ಇದ್ದು ಪಾತ್ರೆಗಳು ಅವನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದ್ರೇ ಸಮಾಧಾನ ಆಗೋದು, ಅಂದರೆ ಡೇ ಸ್ಟಾರ್ಟ್ ಆಗೋ ಅಂಥದ್ದು. ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಲ್ಲಿ ಫುಲ್ಲು ಕಾಫಿ ಕುಡಿತೀನಿ. 1 ಕಪ್ಪು ಬೆಳಗ್ಗೆ, 1 ಕಪ್ಪು ನೈಟ್ 1 ಕಪ್ಪು ಅಷ್ಟೇ ನಾನು ಕುಡಿಯೋದು. ಯಾವಾಗಲೂ ಕುಡಿಯೋಕ್ಕೆ ಹೋಗಲ್ಲ. ಮುಂಚೆ ನಾನು ದಿನಕ್ಕೆ 5-6 ಸಲ ಟೀ ಕುಡಿತಾ ಇದ್ದೆ. ಈಗ ಫುಲ್ಲು ಕಮ್ಮಿ ಮಾಡಿದ್ದೀನಿ. ದಿನಕ್ಕೆ 2 ಟೈಮ್ ಮಾತ್ರ ನಾನು ಕುಡಿಯೋವಂಥದ್ದು. ಕೆಲವು ಟೈಮ್ ಹಾಲು ಕುಡಿತೀನಿ, ನನಗೆ ಮೂಡ್ ಚೆನ್ನಾಗಿರಬೇಕು ಹಾಲು ಕುಡಿಯೋದಕ್ಕೆ. ಸೊ ಒಂದೊಂದು ಸಲ ಹಾಲು ಕುಡಿತೀನಿ, ಒಂದೊಂದು ಸಲ ಕಾಫಿ ಕುಡಿತೀನಿ, ಇನ್ನೊಂದೊಂದು ಸಲ ಟೀ ಕೂಡ ಕುಡಿತೀನಿ. ಇಂಥದ್ದೇ ಅಂತಲ್ಲ, ನಾನು ಆಲ್ರೌಂಡು ಎಲ್ಲ ಮೂರಲ್ಲಿ ಯಾವುದಾದ್ರೂ ಆಯಿತು. ಸೊ ಕುಡಿತೀನಿ. ಇತ್ತೀಚೆಗೆ ನಾನು ಕಾಫಿನೇ ಚೂಸ್ ಮಾಡೋವಂಥದ್ದು. ಸ್ವಲ್ಪ ಹಾಲು ಕೂಡ ಮಿಕ್ಕಿತ್ತು, ಅದು ಕೂಡ ಎತ್ತಿಡ್ತಾಯಿದ್ದೀನಿ. ಹಾಲಲ್ಲಿ ಪನ್ನೀರ್ ಮಾಡೋಣ ಅಂತ. ಸೊ ಬೆಳಗ್ಗೆದು ಮತ್ತು ನೈಟ್ದು 2 ಟೈಮು ಹಾಲು ಮಿಗುತ್ತಲ್ಲ, ಸೊ ಅದು ಕುಡಿತೀನಿ. ಇಲ್ಲಿ ದೊಡ್ಡ ಕಪ್ ಇರೋವಂಥದ್ದು, ಜಾಸ್ತಿ ಇರೋವಂಥದ್ದು ನಾನು ಕುಡಿತೀನಿ, ಕಡಿಮೆ ಇರೋವಂಥದ್ದು ನನ್ನ ಹಸ್ಬೆಂಡು. ಇಲ್ಲಿ ಜಗ್ಗಲ್ಲಿರೋವಂಥದ್ದು ನಮ್ಮ ಮಾವಂಗೆ. ಸೊ ಹಾಲು ಕೂಡ ಮಿಕ್ಕಿದೆ. ಈಗ ಕಾಫಿ ಕುಡಿಕೊಂಡು ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಮುಂಚೆ ನಾನು ಮೊಬೈಲ್ ನೋಡ್ತಿದ್ದೆ ಕಾಫಿ ಕುಡಿಯುವಾಗ, ಊಟ ಮಾಡಬೇಕಾದ್ರೆ ಎಲ್ಲ. ಈಗ ನನ್ನ ಮಗಳಿದ್ದಾಳಲ್ಲ, ಹಂಗಾಗಿ ನನ್ನ ಮಗಳ ಜೊತೆನೇ ಮಾತಾಡೋ ಅಂಥದ್ದು. ಸೊ ನನ್ನ ಹಸ್ಬೆಂಡು ಕೂಡ ಇಲ್ಲಿ ಕಾಫಿ ಕುಡಿತಾ ಇದ್ದಾರೆ. ನನ್ನ ಮಗಳ ಜೊತೆ ಮಾತಾಡಿಕೊಂಡು ಕುಡಿದ್ರೇ ಒಂಥರ ಚೆನ್ನಾಗಿರುತ್ತೆ. ಸೊ ಅವಳನ್ನೂ ಮಾತಾಡಿಸ್ದಂಗೆ ಆಗುತ್ತೆ, ಅವಳಿಗೂ ಟೈಮ್ ಕೊಟ್ಟಂಗೆ ಆಗುತ್ತೆ ಅಲ್ವಾ. ಹಾಗಾಗಿ ನಾವು ಯಾವಾಗ ಟೈಮ್ ಎಲ್ಲ ಸಿಗುತ್ತೋ ಆಗೆಲ್ಲ ಅವಳ ಜೊತೆ ಮಾತಾಡ್ತಾನೆ ಇರ್ತೀವಿ. ನನ್ನ ಮಗಳನ್ನ ಒಬ್ಬಳನ್ನೇ ಬಿಟ್ಟು ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೆ. ಸೊ ಅವಳು ಬಾಯಲ್ಲಿ ಬೆಳ್ಳಿಟ್ಕೊಂಡು ಕಿರುಚ್ತಾನೇ ಇದ್ದಾಳೆ. ನನ್ನ ಮಗಳೇನು ಜಾಸ್ತಿ ಅಳೋದಿಲ್ಲ, ಅವಳ ಪಾಡಿಗೆ ಅವಳು ಆಟ ಆಡ್ಕೊತಿದ್ದಾಳೆ. ಸೊ ನಾನಿಲ್ಲಿ ಟಿಫನ್ ಮಾಡೋಣ ಅಂತ ಬಂದೆ. ಸೊ ಟಿಫನ್ಗೆ ಏನು ಮಾಡಬೇಕು ಅಂತ ಯೋಚನೆ ಆಗಿತ್ತು. ದಿನಾಲೂ ಎಲ್ರಿಗೂ ಅದೇ ಅನಿಸುತ್ತೆ. ಸೊ ನಾನಿಲ್ಲಿ ಇವತ್ತು ಅವಲಕ್ಕಿ ಮಾಡೋಣ ಅಂತ ಬೇಗ ಬೇಗ ಎಲ್ಲ ಹೆಚ್ಚುತ್ತಾ ಇದ್ದೀನಿ. ಅವಳಿಗೆ ನಿದ್ದೆ ಬರೋ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಬೇಕು. ಇಲ್ಲ ಅಂತಂದ್ರೆ ಅವಳು ನಿದ್ದೆ ಬಂತು ಅಂದರೆ ಕಣ್ಣು, ಇಲ್ಲ ಅಂತಂದರೆ ಕಿವಿ ಹಿಡ್ಕೊಂಡು ಬರ್ತಾನೆ ಇರ್ತಾಳೆ. ಕೈಯಲ್ಲಿ ಬೇರೆ ಸ್ವಲ್ಪ ಉಗುರಿದೆ, ಇವತ್ತು ಕಟ್ ಮಾಡಬೇಕು. ಆದರೆ ಅದಕ್ಕೋಸ್ಕರ ಇಲ್ಲಿ ಬೇಗ ಬೇಗ ಈರುಳ್ಳಿ ಎಲ್ಲ ಹೆಚ್ಚುತ್ತಾ ಇದ್ದೀನಿ. ನನ್ನ ಮಗಳು ಅವಳ ಪಾಡಿಗೆ ಅವಳು ಆಟ ಆಡ್ಕೊತಿದ್ದಾಳೆ. ಇವಾಗ ಸೊಳ್ಳೆ ಜಾಸ್ತಿ ಆಗಿರೋದ್ರಿಂದ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಕದ ತೆಗಿಯೋಲ್ಲ. ಸೊ ಯಾವಾಗಲೂ ಡೋರ್ ಹಾಕೇ ಇರ್ತೀವಿ ನಾವು. ಚಳಿ ಬೇರೆ ಅಲ್ವಾ, ನನ್ನ ಮಗಳು ಆಚೆನೇ ಇರ್ತಾಳೆ. ಸೊ ಡೋರ್ ಹತ್ರನೇ ಇರೋವಂಥದ್ದು ನಾವು. ಹಾಗಾಗಿ ಬೆಳಗ್ಗೆ ಹೊತ್ತು ಡೋರ್ ತೆಗಿಯೋಲ್ಲ ನಾವು. ನನ್ನ ಮಗಳು ಇಲ್ಲಿ ಉಲ್ಟಾ ತಿರ್ಕೊಳಕ್ಕೆ ಹೋಗ್ತಿದ್ಲು. ಸೊ ಹಂಗಾಗಿ ಅವಳಿಗೆ ಮಾತಾಡಿಸಿ ಅವಳಿಗೆ ಒಂದು ಟಾಯ್ ಕೊಟ್ಟು ಬಂದಿದ್ದೀನಿ. ಸೊ ಅದ್ರ ಜೊತೆ ಆಟ ಆಡ್ತಿದ್ದಾಳೆ ಅವಳು. ಸೊ ಅವಾಗವಾಗ ನೋಡ್ತಾ ಇರಬೇಕು, ಇಲ್ಲ ಅಂತಂದರೆ ಅವಳು ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳಲ್ಲ, ಹಂಗಾಗಿ ಮಗ್ಸಾಕೊಂಡ್ಬಿಡ್ತಾಳೆ. ಅವಾಗ ಅವಳನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಪಕ್ಕದಲ್ಲಿ ಏನಾದರೂ ಬಟ್ಟೆ ಏನಾದರೂ ಇದ್ದರೆ ಇಲ್ಲ ಮಕ್ಕದ ಮೇಲೆ ಎಳ್ಕೊಂಬಿಡ್ತಾಳೆ. ಸೊ ಹಂಗಾಗಿ ಯಾವಾಗಲೂ ಅವಳ ಮೇಲೆ ಒಂದು ಕಣ್ಣು ಇದ್ದೇ ಇರುತ್ತೆ ನಂದು. ನಾನೀಗ ಈರುಳ್ಳಿ ಹೆಚ್ಚಿದ್ದಾಯಿತು. ಸೊ ಟೊಮೊಟೊ ಕೂಡ ಹೆಚ್ಚುತ್ತಾ ಇದ್ದೀನಿ. ಈಗಂತೂ ತುಂಬ ದುಬಾರಿ ಆಗಿಬಿಟ್ಟಿದೆ ಟೊಮೊಟೊ, ಈರುಳ್ಳಿ, ತರಕಾರಿ ಎಲ್ಲ. ಸೊ ನಮ್ಮ ಅತ್ತೆ ಈಗ ಇದು ಬಂದರು. ಎದ್ದ ತಕ್ಷಣವೇ ಮೊಮ್ಮಗಳನ್ನ ಮಾತಾಡಿಸ್ತಾರೆ. ಎಲ್ಲರೂ ಹಾಗೇ ಎದ್ದ ತಕ್ಷಣ ಅವಳು ಮಾತಾಡ್ಸಿದ್ರೇ ಡೇ ಸ್ಟಾರ್ಟ್ ಆಗೋ ಅಂಥದ್ದು ನಮಗೆ ಎಲ್ರಿಗೂ.
ಸೊ ಅವ್ಳ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾರೆ, ನಗಿಸ್ತಾರೆ. ಅವಳು ಕೂಡ ಅಷ್ಟೇ ತುಂಬ ಯಾವಾಗಲೂ ಸ್ಮೈಲ್ ಮಾಡ್ತಾನೆ ಇರ್ತಾಳೆ. ಹಾಗಾಗಿ ಎಲ್ರಿಗೂ ಅವಳಂತಂದರೆ ತುಂಬಾ ಇಷ್ಟ. ಎಲ್ಲರೂ ಅವಳನ್ನ ಯಾವಾಗಲೂ ಮಾತಾಡಿಸ್ತಾನೆ ಇರ್ತೀವಿ ನಾವು. ಇಲ್ಲಿ ನನ್ನ ಹಸ್ಬೆಂಡು ಹೋಟ್ಲಿಗೆ ಏನು ಬೇಕೋ ಅದೆಲ್ಲ ಅವರೇ ಹೆಚ್ಕೊಳೋವಂಥದ್ದು. ಸೊ ಅವರು ಈರುಳ್ಳಿ ಎಲ್ಲ ಹೆಚ್ಚುತ್ತಾ ಇದ್ದಾರೆ. ನನ್ನ ಮಗಳನ್ನ ಹೋಗಿ ಮಲಗಿಸ್ಬಿಟ್ಟು ಬಂದೆ. ಅವಳು ತುಂಬ ಅಳ್ತಿದ್ಲು. ಇಲ್ಲಿ ನಾನು ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದಾಯಿತು, ಹಾಗೆ ನಾಷ್ಟ ಕೂಡ ಮಾಡಿದ್ದು ಆಯಿತು. ಸೊ ಈಗ ಏನಾಯಿತು ತಿನ್ನಬೇಕು. ಸೊ ಇವತ್ತು ಅವಲಕ್ಕಿ ಪ್ರಿಪೇರ್ ಮಾಡಿದ್ದೀನಿ ನಾನು. ಅವಲಕ್ಕಿನೇ ಚೂಸ್ ಮಾಡಿಕೊಂಡು ಬೇಗ ಆಗುತ್ತೆ ಅಲ್ವಾ, ಅದಕ್ಕಾಗಿ. ಇಲ್ಲಿ ನಮ್ಮ ಅತ್ತೆಯವರು ಹೋಟ್ಲಿಗೆ ಏನು ಬೇಕೋ ಅದೆಲ್ಲ ಮಸಾಲೆಯನ್ನೆಲ್ಲ ಹಾಕಿದ್ದಾರೆ ಗ್ರೈಂಡ್ರಿಗೆ. ಇವನು ನನ್ನ ದೊಡ್ಡ ಮಗ ಅಂತಲೇ ಹೇಳ್ಬೋದು. ಇವನ ಹೆಸರು ಗುಂಡ ಅಂತ. ಇವನಿಗೆ ಅನ್ನ ಹಾಕಿದ್ದೀನಿ, ಸೊ ತಿಂತಾನೇ ಇಲ್ಲ ಇವನು. ಇವತ್ತು ಮಟನ್ ನೋಡಿದಾನಲ್ವ, ಹಂಗಾಗಿ ತಿಂತಾ ಇಲ್ಲ ಅವನು. ಮಟನ್ನೇ ಹಾಕಲಿ ಅಂತ. ಸೊ ನಮಸ್ಕಾರ ಮಾಡ್ತಿದ್ದೀನಿ ನೋಡಿ. ಇವನ್ನ ನಾವು ಯಾವಾಗಲೂ ಕಟ್ಟೆ ಹಾಕಿರ್ತೀವಿ, ಬಿಡಲ್ಲ. ಅವನು ತುಂಬ ತರಲೆ ಆಗಿಬಿಟ್ಟಿದ್ದಾನೆ. ಇವನ ಹೆಸರು ರಾಕಿ ಅಂತ. ಇವನು ಫುಲ್ ತುಂಬಾ ಓಡಾಡ್ಕೊಂಬಂದಿರ್ತಾನೆ. ಇವನ ಹೆಸರು ನಿಕ್ಕಿ ಅಂತ. ಇವನು ಹೋಟ್ಲ ಹತ್ರ ಹೋಗ್ತಾನೆ. ಇವನೊಬ್ಬನೇ ಹೋಟ್ಲ ಹತ್ರ ಹೋಗೋದು. ಇನ್ನು ಅವರಿಬ್ರು ಇಲ್ಲೇ ಇರ್ತಾರೆ ಯಾವಾಗ್ಲೂ. ಸೊ ಅವನು ನಮ್ಮ ಮನೆಯವ್ರ ಜೊತೆ ಹೋಗ್ತಾನೆ ಮತ್ತು ಅವ್ರ ಜೊತೆನೇ ಬರ್ತಾನೆ. ಅವ್ನಿಗೆ ತುಂಬ ಏಜ್ ಆಗಿಬಿಟ್ಟಿದೆ ಅವನಿಗೆ. ಇವರಿಬ್ಬರು ತುಂಬ ಚಿಕ್ಕವರು, ಅವನೇ ದೊಡ್ಡವನು. ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅವನಂತ. ಇಲ್ಲಿ ನನ್ನ ಮಗಳನ್ನ ಒಂದ್ಸಲ ನೋಡ್ಕೊಂಬರೋಣ ಅಂತ ಬಂದೆ. ಅವಳಿಗೆ ಈಗ ಸೊಳ್ಳೆ ಜಾಸ್ತಿ ಆಗಿರೋದ್ರಿಂದ ಡೆಂಗ್ಯೂ ಎಲ್ಲ ಬರ್ತಾಯಿದೆ ಅಂತ ನ್ಯೂಸಲ್ಲೆಲ್ಲ ತೋರಿಸ್ತಾರಲ್ಲ, ಹಾಗಾಗಿ ಸೊಳ್ಳೆ ಪತ್ರನ ಹಾಕಿದ್ದೀನಿ. ಅವಳೇನಾದರೂ ಎದ್ಬಿಟ್ರೆ ಕೂಗೋದಿಲ್ಲ. ಸೊಳ್ಳೆ ಪತ್ರನೆಲ್ಲ ಮುಖದ ಮೇಲೆ ಎಳ್ಕೊಂಬಿಡ್ತಾಳೆ. ಅವಳಿಗೆ ಯಾವ ಬಟ್ಟೆ ಸಿಕ್ಕಿದ್ರು ಅಷ್ಟೇ ಎಲ್ಲ ಮುಖದ ಮೇಲೆ ಎಳ್ಕೊಂಬಿಡ್ತಾಳೆ. ಹಾಗಾಗಿ ಅವಾಗವಾಗ ಅವಳನ್ನ ಚೆಕ್ ಮಾಡ್ತಾನೇ ಇರಬೇಕು. ನಾನಿಲ್ಲಿ ಯಾವಾಗೆಲ್ಲ ಅವಳನ್ನ ಚೆಕ್ ಮಾಡೋಕ್ಕೆ ಬರ್ತೀನೋ ಆಗೆಲ್ಲ ಮಿರರ್ ಮುಂದೆ ನಿಂತ್ಕೊಂಡು ನಾನು ನೋಡ್ಕೊತೀನಿ. ಏನೋ ಗೊತ್ತಿಲ್ಲ, ನನಗೆ ಮುಂಚೆಯಿಂದನೂ ಅದೇ ಅಭ್ಯಾಸ. ನನ್ನ ನೋಡಿಕೊಂಡೇ ನನಗೆ ಅಭ್ಯಾಸ. ನಾನು ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಯಾವಾಗಲೂ ನನ್ನ ಮುಖ ನಾನು ನೋಡ್ಕೊತಾನೆ ಇರ್ತೀನಿ. ಇಲ್ಲಿ ಬಂದು ಹಾಲಲ್ಲಿ ಎಲ್ಲ ಕ್ಲೀನಿಂಗ್ ಇತ್ತು ಸ್ವಲ್ಪ, ಅದೆಲ್ಲ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಈರುಳ್ಳಿ ಎಲ್ಲ ಹೆಚ್ಚಿದ್ರಲ್ಲ, ಸೊ ಸಿಪ್ಪೆನೆಲ್ಲ ಹಾಗೆ ಬಿಟ್ಟೋಗಿದ್ದು, ಅದೆಲ್ಲ ತುಂಬಿ ದನ ತಿಂತವೆ ಅದನ್ನ. ಹಾಗಾಗಿ ಕಲ್ಗಜ್ಜಿಗೆ ಹಾಕಬೇಕು. ನೀವೆಲ್ಲ ಏನು ಅಂತೀರೋ ಗೊತ್ತಿಲ್ಲ, ನಾವು ಕಲ್ಗಜ್ಜಿ ಅಂತೀವಿ ಮತ್ತು ಮುಸ್ರೆ ಬಕೆಟ್ ಅಂತ ಅಂತೀವಿ. ಸೊ ಅದಕ್ಕೆಲ್ಲ ಹಾಕಬೇಕು. ಇದು ಇಲ್ಲಿ ನನ್ನ ಹಸ್ಬೆಂಡು ಗ್ಲೌಸ್ ತೊಗೊಂಬಂದಿದ್ರು. ಅಂದರೆ ಅವರು ಹೋಟ್ಲಿಗೆ ನಾವು ಪ್ಲೇಟ್ ಕೊಡ್ತೀವಲ್ಲ, ಸೊ ಆ ಪ್ಲೇಟು ಎತ್ತಾಕೋದಕ್ಕೆ ಅಂತ ಆ ಪ್ಲೇಟ್ನೆಲ್ಲ ಮನೆ ಹತ್ರ ತೊಗೊಂಬಂದ್ಬಿಟ್ಟು ನಾಯಿಗಳಿಗೆ ಪೀಸು ಮಿಕ್ಕಿರುತ್ತಲ್ಲ, ಆ ಪೀಸ್ನೆಲ್ಲ ಹಾಕ್ತಾರೆ. ಸೊ ಆವಾಗ ಈ ಗ್ಲೌಸ್ ಹಾಕ್ತಾರೆ, ಆವಾಗ ಯೂಸ್ ಆಗುತ್ತೆ ಇದು. ಹಂಗಾಗಿ ನೆನ್ನೆ ತೊಗೊಂಬಂದ್ರು ಅನಿಸುತ್ತೆ. ಸೊ ನಾನು ನೋಡಿರಲಿಲ್ಲ, ಈಗ ನನ್ನ ಕಣ್ಣಿಗೆ ಬಿತ್ತು. ಸೊ ಅದು ನನ್ನ ಮನೆಗೆ ಏನೇ ತಂದರೂ ಅಷ್ಟೇ, ನಾನು ಒಂದು ಸಲ ನೋಡಿದ್ರೇ ನನಗೆ ಸಮಾಧಾನ. ಹಾಗಾಗಿ ಇಲ್ಲೊಂದು ಸಲ ನೋಡ್ತಾ ಇದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇತ್ತು, ಅದನ್ನೂ ಕೂಡ ಕುಯ್ತಾ ಇದ್ದೀನಿ. ಅವರು ಹೋಟ್ಲಿಗೆ ತೊಗೊಂಡು ಹೋಗ್ತಾರೆ, ಅವರು ಫ್ರೈಗೆಲ್ಲ ಹಾಕ್ತಾರೆ. ಸೊ ಹಾಗಾಗಿ ಹೋಟ್ಲಿಗೆ ತೊಗೊಂಡು ಹೋಗ್ತಾರೆ. ಅವರೇ ಮಾಡೋರು, ಇವತ್ತು ಮಾಡಿರಲಿಲ್ಲ, ಹಾಗಾಗಿ ನಾನು ಮಾಡ್ತಿದ್ದೀನಿ. ಅವರು ಸ್ವಲ್ಪ ಬ್ಯುಸಿ ಇದ್ದರು ಇವತ್ತು, ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ಮಸಾಲೆಗೆ ಅಂತ ನಮ್ಮ ಅತ್ತೆಯವರು ಕಾಯಿನ ತುರಿದಿದ್ರಲ್ಲ, ಸೊ ಅದನ್ನ ನಾವು ಚಿಪ್ಪು ಅಂತ ಕರಿತೀವಿ. ಸೊ ಅದನ್ನೆಲ್ಲ ಒಲೆಗೆ ಹಾಕ್ತಾಯಿದ್ದೀನಿ. ನೈಟು ಮಸಾಲೆ ಕೂಡ ತಂದಿದ್ದರು, ಪಾನಿ ಹಾಗೆ ಬಿಟ್ಟಿದ್ದಾರೆ. ಯಾರು ಕೂಡ ಸಹ ಕುಡ್ದಿಲ್ಲ. ನಾನು ಕುಡಿಯೋ ಆಗಿದ್ದಿದ್ರೆ ಫುಲ್ ಖಾಲಿ ಮಾಡ್ತಾಯಿದ್ದೆ. ಸೊ ಈಗ ಡೆಲಿವರಿ ಆದ ನಂತರ ನಾನು ಅತಿಯಾಗಿ ಹೊರಗಡೆ ಫುಡ್ ಏನೂ ತಿಂತಾಯಿಲ್ಲ. ತಿಂದರೂ ಕೂಡ ಸ್ವಲ್ಪನೇ ತಿನ್ನೋದು. ಯಾವುದನ್ನೇ ಏನು ಬಿಡೋಲ್ಲ ನಾನು ಈಗಲೂ, ಆದರೂ ಸ್ವಲ್ಪ ತಿಂತಾಯಿನಿ ಅಷ್ಟೇ. ಅತಿಯಾಗಿ ಯಾವುದೂ ಕೂಡ ತಿನ್ನೋಕೆ ಹೋಗ್ತಿಲ್ಲ. ಸೊ ಅದು ಪಾನಿಪುರ ಕಲ್ಗಜ್ಜಿಗೆ ಹಾಕಿ ಇಲ್ಲಿ ಈರುಳ್ಳಿ ಸಿಪ್ಪೆನೆಲ್ಲ ದನಿಂದು ಬಕೆಟ್ಗೆ ಹಾಕೋಣ ಅಂತ ಬಂದೆ ನಾನು. ಸೊ ಇಲ್ಲೇ ಅಡುಗೆ ಮಾಡ್ತಾರೆ ನಮ್ಮ ಮನೆಯವರು. ಇಲ್ಲಿ ಹೊಸ ಗೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಹುಟ್ಟೋಕ್ಕೂ 2 ದಿನ ಮುಂಚೆ ಹುಟ್ಟಿರೋವಂಥ ಮೇಕೆ ಅದು. ಕರೆದಿದೆಯಲ್ಲ ಅದು. ಇದು ಅಮ್ಮ, ಅದು ಮಗಳು.
ತುಂಬಾ ಕ್ಯೂಟಾಗಿದೆ ಇದು. ಇವನು ನಾನು ಈಚೆ ಬಂದರೆ ಸಾಕು ನನ್ನ ಹಿಂದೆನೇ ಇರ್ತಾನೆ. ಇದು ನನ್ನ ಹಸ್ಬೆಂಡು ಹೋಟ್ಲಿಗೆ ತೊಗೊಂಡು ಹೋಗೋವಂಥ ಕಾರು. ಸೊ ಇದು ಹಳೆಯ ಕಾರು, ತುಂಬಾ ಹಳೆಯ ಕಾರಿದು. ನಾವೇನು ಜಾಸ್ತಿ ಏನು ಕ್ಲೀನ್ ಮಾಡಿಲ್ಲ, ಹಳೆ ಕಾರಲ್ವ, ಹಂಗಾಗಿ ಜಾಸ್ತಿ ಕ್ಲೀನ್ ಮಾಡಿದ್ರು ಅದು ಕ್ಲೀನಾಗಿ ಕಾಣಿಸಲ್ಲ. ಸೊ ಪಾತ್ರೆ ಎಲ್ಲ ಇದರಲ್ಲಿ ಇಟ್ಕೊಂಡು ತೊಗೊಂಡೋಗ್ತಾರೆ ಅಡುಗೆ ಆದಮೇಲೆ ಕೂಡ. ಇವನಿಗೆ ನಾನು ಅನ್ನ ಹಾಕಿದ್ದೆ, ಸೊ ಇವನು ತಿಂದಿರಲಿಲ್ಲ. ಇವನು ರಾಕಿ ಇದ್ದಾನಲ್ಲ, ಅವನು ತಿಂದ್ಬಿಟ್ಟಿದ್ದಾನೆ ಯಾವಾಗಲೂ. ಸೊ ಇಲ್ಲಿ ಬಂದು ಗ್ರೈಂಡರ್ ನೋಡಿದೆ, ಇನ್ನೂ ಖಾರ ರುಬ್ಬಿದ್ದಾಗಿರಲಿಲ್ಲ. ಸೊ ಹಾಗೇ ಬಿಟ್ಟು ನನ್ನ ಮಗಳು ಎದ್ದಿದ್ದಳೋ ಇಲ್ವೋ ಅಂತ ನೋಡೋಕೆ ಹೋಗ್ತಿದ್ದೀನಿ. ಮುಂಚೆ ನನ್ನ ಮಗಳು ತೊಟ್ಲಲ್ಲೇ ಮಲ್ಗೋಳು. ಇತ್ತೀಚೆಗೆ ಅವಳಿಗೆ ಸೌಂಡೆಲ್ಲ ಆಗಲ್ಲ, ಹಾಗಾಗಿ ಏನೇ ಒಂಚೂರು ಸೌಂಡ್ ಆಗ್ತಿದ್ದಂಗೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಈಗ ನನ್ನ ಮಗಳು ಒಂದು ವಾರದಿಂದ ನನ್ನ ಪಕ್ಕವೇ ಮಲಗ್ತಾಳೆ. ಹಾಗಾಗಿ ಬೆಳಗ್ಗೆ ನಾನು ಎದ್ದಿದ ತಕ್ಷಣವೇ ಅವಳು ಕೂಡ ಎದ್ದು ಕೂತ್ಕೊತಾಳೆ. ಎಷ್ಟೇ ಸೈಲೆಂಟಾಗಿ ಬರೋಕ್ಕೆ ಟ್ರೈ ಮಾಡಿದ್ರು ಕೂಡ ಆಗಲ್ಲ, ಅವಳು ಬೇಗನೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ ನಾನು ಎದ್ದಿದ ತಕ್ಷಣ. ಯಾಕಂದರೆ ನಾನು ಬಿಸಿ ತಟ್ಟಲ್ವಲ್ಲ, ಹಂಗಾಗಿ ಮಧ್ಯರಾತ್ರಿ 3 ಗಂಟೆ 4 ಗಂಟೆವರೆಗೂ ತೊಟ್ಲಲ್ಲೇ ಮಲಗ್ತಾಳೆ. ಅದಾದ ನಂತರನೇ ನಾನು ಪಕ್ಕದಲ್ಲಿ ಹಾಕ್ಕೊಂಡು ಮಲಗೋದು. ಸೊ ಜಾಸ್ತಿ ಪಕ್ಕದಲ್ಲಿ ಹಾಕ್ಕೊಬಾರ್ದಂತೆ, ಯಾಕಂದರೆ ನಮ್ಮದು ಬೆವರು ಸ್ಮೆಲ್ಗೆಲ್ಲ ಮಕ್ಕಳು ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅತ್ತೆಯವರು ನೀರು ಬಿಟ್ಟಿರಲಿಲ್ಲ, ಸೊ ಹಂಗಾಗಿ ನೀರು ತಂದು ಇದ್ದಾರೆ ಅವರು. ಮುಂಚೆ ಎಲ್ಲ ನಾವು ಕೂಡ ಹೀಗೇ ಒಂದು 10 ವರ್ಷದ ಹಿಂದೆ ಮನೇಲಿ ಯಾವುದೇ ಒಂದು ಡಬ್ಬು ಅಥವಾ ದೊಡ್ಡ ದೊಡ್ಡ ಪಾತ್ರೆ ಈ ಥರದ್ದೆಲ್ಲ ಇದ್ದರೆ ಸೊ ನೀರು ಬಿಟ್ಟಿದ ತಕ್ಷಣವೇ ಅವಕ್ಕೆಲ್ಲ ತುಂಬ್ಕೊಂಡಿವು. ಈಗೆಲ್ಲ ಸಂಪು ಅದೆಲ್ಲ ಬಂದಿರೋದ್ರಿಂದ ಅದೆಲ್ಲ ಕಡಿಮೆ ಆಗಿದೆ. ಇಲ್ಲಿ ನನ್ನ ಹಸ್ಬೆಂಡು ಚಿಕನ್ ತಗೊಂಬಂದಿದ್ದಾರೆ. ಸೊ ಚಿಕನ್ ಸಾಂಬಾರು ಮಾಡಬೇಕು. ಇವತ್ತು ಭಾನುವಾರ ಆದ್ದರಿಂದ ಚಿಕನ್ ಮಾಡಬೇಕಿವತ್ತು. ಸೊ ಭಾನುವಾರದ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಚಿಕನ್ ತಂದಿದ್ದಾರೆ, ಇಲ್ಲಿ ಸಾಂಬಾರು ಮಾಡಬೇಕಿವಾಗ. ಸಾಂಬಾರು ಮಾಡಿ ಆದ ನಂತರ ಊಟ ಮಾಡುವಂಥದ್ದು ನಾನು. ಯಾಕಂದರೆ ಫಸ್ಟು ಸಾಂಬಾರು ಆದರೆ ನನ್ನ ಹಸ್ಬೆಂಡು ಮಧ್ಯಾಹ್ನಕ್ಕೆ ಇದನ್ನೇ ತೊಗೊಂಡೋಗ್ತಾರೆ. ಅವರು 11 ಗಂಟೆ ಅಷ್ಟೊತ್ತಿಗೆ ಹೋಟ್ಲಿಗೆ ಹೋಗ್ತಾರೆ, ಹಂಗಾಗಿ ಬೇಗ ಬೇಯಬೇಕಲ್ವ ಇದು. ಹಾಗಾಗಿ ಫಸ್ಟು ಸಾಂಬಾರಿಗೆ ಇಡ್ತೀನಿ, ಆನಂತರ ನಾನು ಊಟ ಮಾಡುವಂಥದ್ದು. ಇನ್ನೂ ನನಗೆ ಹೊಟ್ಟೆ ಹಸ್ತಿಲ್ಲ, ಹಂಗಾಗಿ ಫಸ್ಟ್ ಇದನ್ನೇ ಮಾಡೋಣ ಅಂತ ಬಂದೆ. ಅವ್ರು ಚಿಕನ್ ತಂದು ಕೊಟ್ಟು ಅವರು ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ಅವರು ಹೋಟ್ಲಿದ್ದು ದಿನ ಫಸ್ಟು ಪೂಜೆ ಮಾಡಿ ಆನಂತರನೇ ಹೋಟ್ಲಿಗೆ ಅಡುಗೆ, ಹೋಟ್ಲದ್ದು ಏನೇ ಇದ್ರೂ ಕೆಲಸ ಆನಂತರನೇ ಮಾಡ್ಕೊತಾರೆ ಅವರು. ಸೊ ನಾನಿಲ್ಲಿ ಸಾಂಬಾರಿಗೆ ಅಂತ ಸಾಂಬಾರು ಮಾಡೋಣ ಅಂತ ಬಂದೆ. ಸಾಂಬಾರೆಲ್ಲ ಮುಗ್ದಿತ್ತು, ಸಾಂಬಾರು ಮಾಡಿದ್ದಾಯಿತು. ಹಾಗಾಗಿ ನಾನಿಲ್ಲಿ ತುಂಬಾ ಹೊಟ್ಟೆ ಹಸಿತಿತ್ತು, ಹಾಗಾಗಿ ಬಂದು ಟಿಫನ್ ಮಾಡ್ತಾಯಿದ್ದೀನಿ ಇಲ್ಲಿ. ನಾನು ಮುಂಚೆ ಎಲ್ಲ ತುಂಬ ನಿಧಾನಕ್ಕೆ ಟಿಫನ್ ಮಾಡಿ ಅಭ್ಯಾಸ. ಈಗ ನನ್ನ ಮಗಳು ಹುಟ್ಟಿದ್ಮೇಲೆ ನನ್ನ ಮಗಳು ಏನಾದರೂ ಎದ್ದಿದ್ದರೆ ಬೇಗ ಬೇಗ ತಿಂತೀನಿ, ಇಲ್ಲ ಅಂತಂದರೆ ನಿಧಾನಕ್ಕೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ತಿಂತೀನಿ. ತುಂಬ ನಿಧಾನಕ್ಕೆ ತಿಂತೀನಿ ನಾನು ಯಾವುದೇ ಆಗಲಿ ಟಿಫನ್ ಆದರೆ. ಇಲ್ಲಿ ನನ್ನ ಮಗಳು ಕೂಡ ಎದ್ದಿದ್ಲು, ಎಲ್ಲ ಕೆಲಸ ಮುಗ್ದಿತ್ತು ನಂದು. ಹಾಗಾಗಿ ನನ್ನ ಮಗಳು ಕೈಯಲ್ಲಿ ಉಗುರು ಬೆಳೆದಿದ್ವಲ್ಲ, ಹಂಗಾಗಿ ಕಟ್ ಮಾಡೋಣ ಅಂತ ಬಂದೆ. ಸೊ ಅವಳು ಕಟ್ ಮಾಡಿಸ್ಕೊತಾ ಇಲ್ಲ, ಅವಳು ಕಾಲಲ್ಲಿ ಒದೆಯೋದು, ಕೈಗೆ ಕಿತ್ಕೊಳ್ಳೋ ಅಂಥದ್ದು ಅದೆಲ್ಲ ಮಾಡ್ತಿದ್ದಾಳೆ. ಇಲ್ಲಿ ಒಂದು 10:30 ಟೈಮಲ್ಲಿ ಗುಬ್ಬಚ್ಚಿ ಎಲ್ಲ ಮನೆ ಮುಂದೆ ಬರ್ತವೆ. ಬೆಳಗ್ಗೆ ಮತ್ತು ನೈಟ್ 2 ಟೈಮು ಬರ್ತವೆ. ನಮ್ಮ ಅತ್ತೆಯವರು ಅಕ್ಕಿ ನುಚ್ಚು ಹಾಕಿದ್ರು, ಅದೆಲ್ಲ ತಿನ್ನೋಕ್ಕೆ ಅಂತ ಬಂದಿದ್ದಾವೆ. ಇನ್ನು ತುಂಬಾ ಇದೆ. ನಮ್ಮ ಮನೆಗೂ 1-2 ಬರ್ತವೆ. ಮನೆಯಲ್ಲಿ ಗೂಡು ಕಟ್ಟಿದ್ದೀವಿ ನಾವು ಒಳಗೇ ಹಾಲಲ್ಲಿ. ಸೊ ಅಲ್ಲಿ ಕುತ್ಕೊಂಡು ಮರಿ ಎಲ್ಲ ಮಾಡ್ಕೊತವೆ ಅವು. ಇಲ್ಲಿ ನನ್ನ ಮಗಳು ಲಂಗೋಟ್ಸು ಬಟ್ಟೆ ಎಲ್ಲ ನಮ್ಮ ಅತ್ತೆಯವರು ಒಗೆದಿದ್ರು. ಈಗ ಬಿಸಿಲಿಲ್ವಲ್ಲ, ಹಂಗಾಗಿ ಚಾಪೆ ಮೇಲೆ ಹಾಕಿದ್ದಾರೆ. ಇವು ಮೀಶೋದಲ್ಲಿ ತೊಗೊಂಡೆ, ನೆನ್ನೆ ಬಂತಿದ್ದು. ಸೊ ಇದು ಗೋಡೆಯಲ್ಲಿ ಎಲ್ಲಾದರೂ ಹ್ಯಾಂಗ್ ಮಾಡುವಂಥದ್ದು. ಸೊ ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದು 3 ಪೀಸ್ ಕೊಟ್ಟಿದ್ದಾರೆ, ನಾವು ಎಲ್ಲಿಗೆ ಬೇಕಾದರೆ ಹ್ಯಾಂಗ್ ಮಾಡ್ಕೊಬೋದು. ಸೊ ಈ ಥರದ್ದು ಸ್ಟಿಕ್ಕರ್ ಥರದ್ದು 7 ಕೊಟ್ಟಿದ್ದಾರೆ. ಸೊ 1 ಎಕ್ಸ್ಟ್ರಾ ಕೊಟ್ಟಿದ್ದಾರೆ 1 ಪೀಸು. ಸೊ ಇದು ಈ ಥರ ಹಾಕಿ ಹಿಂದೆಗಡೆ ಒಂದು ಪೇಪರ್ ಇರುತ್ತೆ, ಆ ಪೇಪರ್ ತೆಗೆದು ಅಂಟಾಕಬೇಕು ನಾವು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಾದರೂ ಪರ್ಚೇಸ್ ಮಾಡ್ಕೊಳ್ಳೋದಾದರೆ ಪ್ಲೀಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಏನಾದರೂ ಇಟ್ಕೊಬೋದು ಇದರಲ್ಲಿ.
ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಪ್ರೈಸ್ ಬಂದು 150 ರೂಪಾಯಿ. ತುಂಬಾ ಕಮ್ಮಿ ಆಯಿತು ಅಂತ ಅನಿಸುತ್ತೆ ನನಗೇನೋ. ಈ ಥರದ್ದು 3 ಕೊಟ್ಟಿದ್ದಾರೆ, ಮತ್ತು ಇವು ಸ್ಟಿಕ್ಕರ್ ಥರದ್ದು 7 ಕೊಟ್ಟಿದ್ದಾರೆ. ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ಲ, ಹಾಗಾಗಿ ನನಗೆ ಇಷ್ಟ ಆಯಿತು. ಸೊ ಕಲರ್ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಯಾರಾದರೂ ಬೇಕು ಅಂತಂದರೆ ತೊಗೊಳ್ಳಿ. ನನಗಂತೂ ತುಂಬಾ ಇಷ್ಟ ಆಯಿತು ಇದು ಬಂದು. ಸೊ ಹಂಗಾಗಿ ನಾನು ಇಲ್ಲಿ 2 ಈಗ ಸದ್ಯಕ್ಕೆ ಹ್ಯಾಂಗ್ ಮಾಡಿದ್ದೀನಿ. ಇದು ಬತ್ತಲ ಮನೆಗೆ ಹ್ಯಾಂಗ್ ಮಾಡಿದ್ದೀನಿ. ಇದು ನನ್ನ ಮಗಳು ಶಾಂಪು ಮತ್ತು ಬಾಡಿ ವಾಶು. ಸೊ ಇಲ್ಲೇ ಹ್ಯಾಂಗ್ ಮಾಡಿದ್ದೀನಿ. ಇದು ಎಷ್ಟು ದಿನ ಬರುತ್ತೆ ಅಂತ ನೋಡಬೇಕು, ಎಷ್ಟು ವೆಯ್ಟ್ ತಡ್ಕೊಳುತ್ತೆ ಅಂತ. ಹಾಗಾಗಿ ನಾನು ಒಂದು ಮಾಡಿದ್ದೀನಿ ಬತ್ತಲ ಮನೆಯಲ್ಲಿ. ಇದು ಬಂದು ನನ್ನ ರೂಮಲ್ಲಿ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ ಮಗಳು ಐಟಮ್ ಇಟ್ಕೊಂಡಿದ್ದೀನಿ, ಸೋಪು ಮತ್ತು ಪೌಡರು ಮತ್ತು ಜ್ವರದ್ದು ಸಿರಪ್ಪು ಮತ್ತು ಮೂಗಿಗೆ ಹಾಕುವಂಥ ಸಿರಪ್ಪು. ಮತ್ತು ಅದಾದ ನಂತರ ಇಲ್ಲಿ ಅವಳು ಸಿರಪ್ ಬಾಟಲೆಲ್ಲ ಇಲ್ಲೇ ಇಟ್ಟಿದ್ದೀನಿ ನಾನು. ಅದಾದ ನಂತರ ಇಲ್ಲಿ ನೈಲ್ ಕಟ್ಟರು ಅವಳಿಗೆ ಅಂತ ಇದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಕೂಡ ಮೀಶೋದಲ್ಲೇ ತಗೊಂಡಿದ್ದು. ಸೊ ತುಂಬ ಇಷ್ಟ ಆಯಿತು ನನಗೆ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಎಲ್ಲ ಖುಷಿಯಾಗಿರಿ, ಬಾಯ್ ಬಾಯ್.